ಇವತ್ತು SLC ಫಲಿತಾಂಶ ಪ್ರಕಟವಾಗಿದೆ. ಎಂದಿನಂತೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮೇಲುಗೈಯನ್ನು ಸಾಧಿಸಿದರೆ ಅದರಲ್ಲಿ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿರೋದು. ಒಟ್ಟಾರೆಯಾಗಿ SLC ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದೆ. ಈ ಬಾರಿಯೂ ಕೂಡ ಬಾಲಕಿಯರೇ ಮೇಲುಗೈ, ಅದರಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲಿ ಹೆಚ್ಚು 625 ಅಂಕ ಪಡೆದಿದ್ದಾರೆ. 22 ವಿದ್ಯಾರ್ಥಿಗಳು ರಾಜ್ಯಕ್ಕೇನೆ ಟಾಪರ್. ಕಳೆದ ಬಾರಿ ಇಬ್ಬರೇ ತಗೊಂಡಿದ್ರು, 625 ಅಂಕಗಳನ್ನು ಪಡೆದಿದ್ದು ಇಬ್ಬರೇ ಇದ್ರು ಕಳೆದ ಬಾರಿ. ಈ ಬಾರಿ 22. ಪೋಷಕರು ಶಿಕ್ಷಕರಲ್ಲಿ ಈಗ ಸಂತಸ ಮನೆ ಮಾಡಿದೆ. ಸಹಜನೇ ಸಿಹಿ ತಿನಿಸಿ ಸಂಭ್ರಮಿಸಿದ್ದಾರೆ ಪೋಷಕರು ಮತ್ತು ಶಿಕ್ಷಕರು. ಕಲಿಸಿದಂಥ ಗುರುಗಳಿಗೆ ಅದಕ್ಕಿಂತಲೂ ಇನ್ನೇನು ಬೇಕು. ಮಕ್ಕಳನ್ನು ಕಲಿಸಿದ್ದಕ್ಕಾದರೂ ತಂದೆ ತಾಯಿಗಳಿಗೆ ಸಾರ್ಥಕ ಇರುತ್ತೆ, ಶಿಕ್ಷಕರಿಗೆ ಪಾಠ ಹೇಳಿಕೊಟ್ಟಂಥ ಸಾರ್ಥಕ ಇರುತ್ತೆ. ನೋಡಿ, SLC ಟಾಪರ್ ಆಗಿರುವಂಥವರು ಧನಲಕ್ಷ್ಮಿ, ಸೆಂಟ್ ಯಶ್ ಪಬ್ಲಿಕ್ ಸ್ಕೂಲ್ ಬೆಂಗಳೂರು. 625ಕ್ಕೆ 625 ಅಂಕವನ್ನು ಪಡ್ಕೊಂಡಿರೋದು ಸೆಂಟ್ ಯಶ್ ಪಬ್ಲಿಕ್ ಸ್ಕೂಲ್. ಜಾಹ್ನವಿ ವಿದ್ಯಾಭಾರತಿ ವಿದ್ಯಾಲಯ ಬೆಂಗಳೂರು 625ಕ್ಕೆ 625 ಅಂಕವನ್ನು ಪಡೆದಿರೋದು. ಒಟ್ಟು 22 ವಿದ್ಯಾರ್ಥಿಗಳು ರಾಜ್ಯಕ್ಕೆ ಟಾಪರ್ ಆಗಿರೋದು ಈ ಬಾರಿ. ಅಖಿಲ್ ಅಹಮದ್ ನದಾಫ್ ಆಕ್ಸ್ಫರ್ಡ್ ಹೈಸ್ಕೂಲು ವಿಜಯಪುರ 625ಕ್ಕೆ 625 ಅಂಕವನ್ನು ಪಡೆದಿರೋದು ಅಖಿಲ್ ಅಹಮದ್ ನದಾಫ್. ಇನ್ನು ನಮಿತಾ ಮಾತಾ ನ್ಯಾಷನಲ್ ಹೈಸ್ಕೂಲು ಬೆಂಗಳೂರು 625ಕ್ಕೆ 625 ಅಂಕವನ್ನು ಪಡೆದಿರೋದು. SLCಯಲ್ಲಿ ಟಾಪರ್ ಆಗಿರುವಂಥ 22 ವಿದ್ಯಾರ್ಥಿಗಳಲ್ಲಿ ಇವರೆಲ್ಲ. ಸ್ವಸ್ತಿ ಕಾಮತ್ ಕಾರ್ಕಳ ಜ್ಞಾನಸುಧಾ ಶಾಲೆ ಉಡುಪಿ, ಅವರು 625ಕ್ಕೆ 625 ಅಂಕವನ್ನು ಪಡೆದಿರೋದು. ಇನ್ನು SLC ಟಾಪರ್ ಆಗಿರುವಂಥದ್ದು ಮತ್ತೋರ್ವ ವಿದ್ಯಾರ್ಥಿ ಮಧುಸೂದನ್ ರಾಜು, MES ಕಿಶೋರ ಕೇಂದ್ರ ಬೆಂಗಳೂರು 625ಕ್ಕೆ 625. ಶಗುಫ್ತಾ ಅಂಜುಮ್ ಉತ್ತರ ಕನ್ನಡ ಜಿಲ್ಲೆ 625 ಅಂಕವನ್ನು ಪಡ್ಕೊಂಡಿದ್ದಾರೆ. SLCಯಲ್ಲಿ ಟಾಪರ್ ಆಗಿರುವಂಥ ವಿದ್ಯಾರ್ಥಿಗಳಲ್ಲಿ ಮೌಲ್ಯರಾಜ್ ರಾಷ್ಟ್ರೀಯ ಅಕಾಡೆಮಿ ಹಿರಿಯೂರು ಚಿತ್ರದುರ್ಗದವರು 625 ಅಂಕಗಳನ್ನು. ಕಳೆದ ಬಾರಿ ಇಬ್ಬರೇ ಇದ್ರಪ್ಪ ವಿದ್ಯಾರ್ಥಿಗಳು, ಈ ಬಾರಿ 22 ವಿದ್ಯಾರ್ಥಿಗಳು 625 ಅಂಕಗಳನ್ನು ಪಡೆದಿದ್ದಾರೆ. ಅಬ್ಬಾ! SSLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೊದಲ ಸ್ಥಾನವನ್ನು ಪಡೆದಿರುವಂತಹ ಯುಕ್ತ ಪಬ್ಲಿಕ್ ಟಿವಿ ಜೊತೆ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಜೊತೆಗೆ ಎಷ್ಟು ಖುಷಿಯಲ್ಲಿದ್ದೀರಿ? ತುಂಬ ಖುಷಿ ಆಗ್ತಿದೆ ವಿಶ್ ಮಾರ್ಕ್ ನೋಡಿಬಿಟ್ಟು. ಹೇಗಿತ್ತು ಸ್ಟಡಿ ಅವರ್ಸ್ ಎಲ್ಲ? ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ, 6 hours ಅಂತ ಓದ್ತಾನೆ ಇದ್ದೆ. ಅಂದರೆ ನಿರೀಕ್ಷೆ ಮಾಡಿದ್ರಾ ನಾನು ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬರ್ತೀನಿ ಅಂತ? ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಥರ ಬರುತ್ತೆ ಅಂತ. ರಿಸಲ್ಟ್ಸ್ ನೋಡಿದ ತಕ್ಷಣ ಏನು ಅನ್ನಿಸ್ತು ಆ ಕ್ಷಣಕ್ಕೆ? ಆ ಕ್ಷಣಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ, ತುಂಬ ಖುಷಿ ಆಯಿತು ಅವ್ರ ಮಾತ್ರ. ಎಲ್ಲಿ ನೋಡಿದ್ರಿ ರಿಸಲ್ಟ್ಸ್ನ? ಮನೇಲಿ ನೋಡಿದ್ರಾ ಅಥವಾ ಸ್ಕೂಲಿಗೆ ಬಂದು ನೋಡಿದ್ರಾ? ನ್ಯೂಸಲ್ಲಿ ನನ್ನ ಹೆಸರು ಬಂದಾಗ ನನಗೆ ಶಾಕ್ ಆಯ್ತಿದ್ದು ನಾನೇನಾ ಅಂತ. ಆಮೇಲೆ ಚೆಕ್ ಮಾಡಿದ್ವಿ ಫೋನಲ್ಲಿ, ಯಾವಾಗ ಗೊತ್ತಾಯಿತು. ಓಕೆ, ಮನೆಯಲ್ಲಿ ಪೇರೆಂಟ್ಸ್ದು, ಸ್ಕೂಲಲ್ಲಿ ಟೀಚರ್ಸ್ದು ಎಲ್ಲ ಹೇಗಿತ್ತು ಸಪೋರ್ಟು? ಮನೇಲಿ ಅಪ್ಪ ಅಮ್ಮ ಇಬ್ಬರು ಸಪೋರ್ಟ್ ಮಾಡ್ತಿದ್ರು ತುಂಬ. ಸ್ಕೂಲಲ್ಲೂ ಅಷ್ಟೇ ಎಲ್ಲ ಮ್ಯಾಮ್ಗಳು ಯಾವುದೇ ರೀತಿ ಡೌಟ್ ಇದ್ರೆ ಅದಷ್ಟನ್ನು ಕ್ಲಿಯರ್ ಮಾಡಿಕೊಡ್ತಿದ್ರು. ಈ ರೀತಿಯಿಂದ ಇದೆ. ಯೂಶಲಿ ಈಗ ಒಂದಿಷ್ಟು ಪ್ಲಾನಿಂಗ್ಸ್ ಅಂತ ಇರುತ್ತೆ, ಈ ಥರ ಓದಬೇಕು ಹೀಗೆ ಓದಬೇಕು ಅಂತ ಹೇಳಿ. ನಿಮ್ಮ ಸ್ಟ್ರಾಟಜಿ ಹೆಂಗಿತ್ತು ಅಂತ? ನಾನು ಡೈಲಿ ಓದ್ತಾ ಇದ್ದೆ. ದಿನಕ್ಕೆ 3 ಸಬ್ಜೆಕ್ಟ್ನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೆ. ಮತ್ತು ಇದಕ್ಕೆ ನಾನು ಎಕ್ಸ್ಕ್ಯೂಸಸ್ ಏನು ಕೊಡ್ತಾ ಇರಲಿಲ್ಲ. ಅಂದರೆ ಈ ಎಕ್ಸಾಮ್ ಹತ್ತಿರ ಬರ್ತಾ ಇದ್ದ ಹಾಗೆ ಒಂದಿಷ್ಟು ಸ್ಟೂಡೆಂಟ್ಸ್ಗಳು ಪ್ಯಾನಿಕ್ ಆಗೋದು ಅಥವಾ ಬೇರೆ ಥರ ಟೆನ್ಷನ್ ತೊಗೊಳ್ಳೋದು ಆ ಥರದ್ದೆಲ್ಲ ಆಗ್ತಾಯಿತ್ತು. ನೀವೆಷ್ಟು ಕಾನ್ಫಿಡೆನ್ಸ್ ಆಗಿದ್ರಿ? ಸ್ಟಾರ್ಟಿಂಗಲ್ಲಿ ನನಗೂ ಸ್ವಲ್ಪ ಭಯ ಎಲ್ಲ ಆಗ್ತಿತ್ತು. ಬಟ್ ಸ್ಕೂಲಲ್ಲಿ ನಮಗೆ ಕಂಟಿನ್ಯೂಸ್ ಆಗಿ ಎಕ್ಸಾಮ್ಸ್ ಇರ್ತಿತ್ತು. ಇದರಿಂದ ನನಗೆ ಅಷ್ಟೊಂದು ಭಯ ಎಲ್ಲ ಹೊಟ್ಟೋಯ್ತು, ಅಷ್ಟು ಹೊಟ್ಟೋಯ್ತು. ಈಗ ಟ್ಯೂಷನು ಮತ್ತು ಎಕ್ಸ್ಟರ್ನಲ್ ಕ್ಲಾಸ್ಗಳು ಆ ಥರದ್ದು ಏನಾದರೂ ಇತ್ತಾ ಪ್ರಿಪ್ರೇಷನ್ಸ್ಗೆ? ನಾನು ಯಾವ ಕೋಚಿಂಗ್ ಸೆಂಟರ್ಗೆ ಹೋಗ್ತಿರ್ಲಿಲ್ಲ, ಟ್ಯೂಷನ್ಗೆ ಹೋಗ್ತಾ ಇರಲಿಲ್ಲ. ಸೆಲ್ಫ್ ಸ್ಟಡಿ ವಾಸ್ ದಿ ಓನ್ಲಿ ವೆಪನ್ ಫಾರ್ ಮಿ. ಯೂಶಲಿ ಈಗ ಸುಮಾರು ಜನ ನಿಮ್ಮ ಸ್ಟೂಡೆಂಟ್ಸ್ ಅಂದರೆ ನಿಮ್ಮ ಫ್ರೆಂಡ್ಸ್ ಅದೆಲ್ಲ ಇರ್ತಾರೆ, ಯಾವುದಾದ್ರೂ ಒಂದು ಟಾಪಿಕ್ ಬಂದಾಗ ಡಿಸ್ಕಷನ್ ಮಾಡೋದು, ಅದನ್ನು ಕ್ಲಿಯರೆನ್ಸ್ ಮಾಡ್ಕೊಳ್ಳೋದು ಅಥವಾ ಟೀಚರ್ಸ್ನ ಕೇಳೋದು, ಆ ಥರದ್ದೆಲ್ಲ ಪ್ರಿಪ್ರೇಷನ್ಸ್ ಹೆಂಗಿತ್ತು? ಆ ಥರ ತುಂಬ ಇತ್ತು. ನಮ್ಮ ಹತ್ರ ಗ್ರೂಪ್ಸ್ ಅಂತ ಇರ್ತಿತ್ತು ವಾಟ್ಸಪ್ಪಲ್ಲಿ. ಎಲ್ಲ ಮ್ಯಾಮ್ಗಳು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ಆಗ ಕಳಿಸ್ತಾನೆ ಇದ್ದರು. ಇದನ್ನೆಲ್ಲ ನಾನು ನೋಡಿ